ಇದು ಬಿ.ಎಸ್. ಯಡಿಯೂರಪ್ಪ ಅವರ ಮಾತುಗಳು. ಸಾರ್ವಜನಿಕ ಜೀವನಕ್ಕೆ ಬಂದರೆ ಸಾರ್ವಜನಿಕರಾಗಿ ಇರಬೇಕು. ರಾಜ ಅನ್ನೋದು ಎಸಿ ರೂಮ್ ಎಲ್ಲ ಬಿಡಬೇಕಾಗತ್ತೆ. ಪ್ರತಾಪ್ ಸಿಂಹಗೆ ಯದುವೀರ್ ಪರೋಕ್ಷವಾಗಿ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಯಾವಾಗ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗುತ್ತೆ, ಯದುವೀರ್ ಅವರಿಗೆ ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಮಾತಿತ್ತು. ಆ ಟೈಮ್ನಿಂದಲೂ ಕೂಡ ಪ್ರತಾಪ್ ಸಿಂಹ ಸಾಕಷ್ಟು ಮಾತುಗಳನ್ನು ಹೇಳ್ತಾ ಪರೋಕ್ಷವಾಗಿ ಯದುವೀರ್ ಅವರ ಮೇಲೆ ಸಾಕಷ್ಟು ಒಂದು ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಇವತ್ತು ಮಾತಾಡಿದಂತಹ ಯದುವೀರ್ ಅವರು ಪ್ರತಾಪ್ ಸಿಂಹ ಅವರ ಮಾತಿಗೆ ಈಗ ಟಾಂಗ್ ಕೊಟ್ಟಿದ್ದಾರೆ. ಅವರದೇ ಒಂದು ಶೈಲಿಯಲ್ಲಿ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲೂ ಕೂಡ ಮಾತನಾಡಿದಂತಹ ಯದುವೀರ್, ಸುಮಾರು 1 ವರ್ಷದಿಂದಲೂ ಕೂಡ ನನ್ನ ಆಲೋಚನೆ ಇತ್ತು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ. ಸೊ ಒಂದು ಕಾಲ ಪಕ್ವವಾಗಬೇಕಿತ್ತು. ಸೊ ಕಾಲ ಪಕ್ವ ಆಯಿತು, ನಾನೀಗ ರಾಜಕೀಯಕ್ಕೆ ಬಂದಿದ್ದೀನಿ. ನಮಗೆ ಸುಮಾರು ಈ 9 ವರ್ಷದ ಕಾಲ ಇಲ್ಲಿ ಮೈಸೂರು ಜವಾಬ್ದಾರಿ ನಮಗೆ ಜವಾಬ್ದಾರಿ ಆಗಿದ ನಂತರ ಈ 9 ವರ್ಷ ಕಾಲನೂ ನಾನು ಜನರ ಜೊತೆ ಅವರ ಕಾರ್ಯಕ್ರಮದಲ್ಲಿ ಮತ್ತು ಅವರ ಕಷ್ಟ ಸುಖದ ಜೊತೆ ಇದ್ದಿದ್ದೀನಿ. ಅಲ್ಲಿ ಪಬ್ಲಿಕ್ಕಲ್ಲಿರೋ ಎಲ್ಲ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದೀನಿ. ಸೊ ಅವರು ನೀಡಿದಂಥ ಸ್ವಾಗತ ಮತ್ತು ನಮ್ಮನ್ನು ಒಂದು ಸಹೋದರ ಅಥವಾ ಒಂದು ಮಗ ಥರನೇ ನಮ್ಮ ಸ್ವಾಗತಿಸಿದ್ದಾರೆ. ಅದಕ್ಕಾಗಿ ನಾವು ನಿಜವಾಗ್ಲೂ ಚಿರಋಣಿಯಾಗಿದ್ವಿ. ಸೊ ಆ ಋಣವನ್ನು ತೀರಿಸಲು ಇವತ್ತು ಒಂದು ಅವಕಾಶ ಕೊಡೋದಕ್ಕೆ ಇವತ್ತು ಬಿಜೆಪಿ ಮೂಲಕ ಅದು ನೀಡ್ತಾ ಇರೋದು ಅತ್ಯಂತ ಸಂತೋಷದ ವಿಷಯ. ಮತ್ತು ನಮ್ಮ ಮೈಸೂರಿನ ಅಭಿವೃದ್ಧಿಗಾಗಿ, ಮೈಸೂರಿನ ಸೇವೆಗಾಗಿ ಇವತ್ತು ಒಂದು ದೊಡ್ಡ ಒಂದು ಅವಕಾಶ ಸಿಕ್ಕಿದೆ. ಸೊ ಜನರಿಗೆ ಆ ಒಂದು ಅವಕಾಶ ನೀಡೋದಕ್ಕೆ ನಾನು ಹೇಗಿರುತ್ತೆ ನಿಮ್ಮ ಪ್ರಚಾರದ ವಿಚಾರ? ಜೊತೆಗೆ ಪ್ರತಾಪ್ ಸಿಂಹ ಅವರು ಕಳೆದ 2 ಬಾರಿ ಕೂಡ ಗೆದ್ದಿದ್ದಂಥವ್ರು, ಅವರನ್ನು ಹೊರತುಪಡಿಸಿ ನಿಮಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ, ಏನು ಅನ್ಸುತ್ತೆ? ಪ್ರತಾಪ್ ಸಿಂಹ ಅವರು ಕಳೆದ 2 ಬಾರಿ 2 ಟರ್ಮ್ ಅನ್ನು ಇವಾಗ ಪೂರೈಸಿದ್ದಾರೆ. ಅವರು ಮೈಸೂರಿನ ಅಭಿವೃದ್ಧಿಗಾಗಿ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮತ್ತು ಅಲ್ಲಿ ಮೈಸೂರಿನ ಎಲ್ಲ ಸಮಾಜದಲ್ಲೂ ಎಲ್ಲ ಪಾತ್ರವಾಗಿದ್ದಾರೆ. ಅವರ ಒಂದು ಸಲಹೆ ಮತ್ತು ಅವರ ಏನೇನು ಕೆಲಸ ಮಾಡಿದ್ದಾರೆ ಅವರ ಸಹಕಾರ ಮುಂದುವರಿಯೋದು ಅನುಕೂಲ ಆಗುತ್ತೆ, ಅವರ ಸಹಕಾರ ಇದ್ದರೆ. ಪ್ರತಾಪ್ ಸಿಂಹ ಅವರು ಹೇಳ್ತಾರೆ ಅಧಿಕೃತವಾಗಿ ನಾನು ಯದುವೀರ್ ಅವರಿಗೆ ಸಹಕಾರ ಕೊಡ್ತೀನಿ ಅಂತೇಳಿ. ಆದರೆ ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಒಂದಷ್ಟು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಅದು ಏನಾದರೂ ಒಳ ಇಟ್ಟು ಕೊಡುತ್ತೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ನಂದು ಅದು ಅನ್ಸಲ್ಲ. ಬಟ್ ನಾನು ಹೇಳಿದ್ದೀನಿ, ಪ್ರತಾಪ್ ಸಿಂಹ ಅವರು ಮೈಸೂರಿಗೆ ಭಾಳ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. 10 ವರ್ಷದ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದೆಲ್ಲನೂ ಮುಂದುವರಿಯೋ ಒಂದು ನಮ್ಮನ್ನ ಆಸೆ. ನೀವೇನಾದರೂ ಮಾತಾಡಿದ್ರ, ಸಹಕಾರ ಕೇಳಿದ್ರ, ಏನಾದರೂ ಮಾತಾಡಿ ಪ್ರತಾಪ್ ಸಿಂಹ ಅವ್ರ ಜೊತೆ ನಾನು ಯಾವಾಗಲೂ ಸಂಪರ್ಕದಲ್ಲಿದ್ದೀನಿ. ಅವರು ಎಲ್ಲ ಅವರ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಅವರ ಬೆಂಬಲನೂ ನೀಡಿದ್ದಾರೆ. ಸರ್, ನನ್ನ ಪ್ರಶ್ನೆ, ಈಗ ಮೈಸೂರು ಮಹಾರಾಜರಿಗೆ ಅನಿವಾರ್ಯ ಆಗಿತ್ತಾ ಕಂಟೆಸ್ಟ್ ಮಾಡೋದು? ಇಲ್ಲ, ನಾನು ಇದು ಸುಮಾರು 1 ವರ್ಷದಿಂದ ಇಂಥ ಒಂದು ಮನಸ್ಸು ಈ ಕಡೆ ಬಂದಿತ್ತು. ಸಾರ್ವಜನಿಕ ಜೀವನದಿಂದ ನಿಜವಾದ ಒಂದು ಪದವಿ ಬರುತ್ತೆ ಸಮಾಜ ಸೇವೆಗಾಗಿ ಮತ್ತು ಅಭಿವೃದ್ಧಿಗಾಗಿ. ಸ್ಕೇಲ್ ದೊಡ್ಡದಾಗಿ